ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಮಾಲೂರು ತಾಲೂಕು ಶಾಖೆ ವತಿಯಿಂದ 208ನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಜನವರಿ 1ರಂದು ಮಾಲೂರು ನಗರದ ಅಂಬೇಡ್ಕರ್ ಉದ್ಯಾನವನದಲ್ಲಿ ರಾಜ್ಯ ಮಟ್ಟದ ಹೋರಾಟದ ಕ್ರಾಂತಿ ಗೀತೆಗಳ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಯಿತು. ಮೊದಲಿಗೆ ಪಾರ್ಕ್ನಲ್ಲಿ ಬಾಬಾ ಸಾಹೇಬರಿಗೆ ಪುಷ್ಪಮಾಲೆ ಹಾಕಿ ಕೇಕ್ ಕತ್ತರಿಸಿ ಹೋರಾಟದ ಕ್ರಾಂತಿ ಗೀತೆಗಳ ಸ್ಪರ್ಧೆಗೆ ಚಾಲನೆಯನ್ನ ನೀಡಿ ಇತಿಹಾಸದಲ್ಲಿ ಹೆಣ್ಣಿಗಾಗಿ ಮಣ್ಣಿಗಾಗಿ ಸಿಂಹಾಸನಕ್ಕಾಗಿ ನಡೆದ ಯುದ್ಧಗಳು ಲೆಕ್ಕವಿಲ್ಲದಷ್ಟು ನಡೆದಿವೆ. ಆದರೆ ತಮ್ಮನ್ನೇ ತಾವು ಮರೆತು ತಮ್ಮವರ ವಿಮೋಚನೆಗಾಗಿ 1881ರಲ್ಲಿ ಮಹಾರಾಷ್ಟ್ರದ ಮರಾಠ ಪೇಶ್ವೆ 2ನೇ ಬಾಜಿರಾಯನ 28,000 ಸೈನಿಕರ ವಿರುದ್ಧ ಕೇವಲ 500 ಅಸ್ತ್ರಶ ಮಹರ್ ಸೈನಿಕರು ಸ್ವಾಭಿಮಾನಕ್ಕಾಗಿ ಯುದ್ಧ ಮಾಡಿ ಜಯಶೀಲರಾದ ಕೊರೆಗಾಂವ್ ಯುದ್ಧ ಒಂದು ಸಾಂಸ್ಕೃತಿಕ ರಾಜಕಾರಣದಲ್ಲಿ ಮರೆಮಾಚಿ ಹೋಗಿದೆ. ಅದನ್ನು ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಎಸ್ಎಂ ವೆಂಕಟೇಶ್ ತಿಳಿಸಿದರು. ಇನ್ನು ಮಾಲೂರು ತಾಲೂಕು ಶಾಸಕರಾದ ಕೆವೈ ನಂಜೇಗೌಡ ಮಾತನಾಡಿ 70ರ ದಶಕದಿಂದ ರಾಜ್ಯದಲ್ಲಿ ನಮ್ಮ ಹಕ್ಕುಗಳಿಗಾಗಿ ಸತತವಾಗಿ ಲೆಕ್ಕವಿಲ್ಲದಷ್ಟು ಹೋರಾಟಗಳನ್ನು ಮಾಡುತ್ತಿದ್ರೂ ಕೂಡ ಇದುವರೆಗೂ ಸಾಮಾಜಿಕ ನ್ಯಾಯ ಸಿಗುತ್ತಿಲ್ಲ. ನಮ್ಮ ಮಾಲೂರು ನೆಲದಲ್ಲಿ ನಿಜವಾದ ನಿಷ್ಠುರವಾದ ನಿಜ ಹೋರಾಟಗಾರರು ಇದ್ದಾರೆ. ಅವರಿಂದ ಎಷ್ಟೋ ಜನಕ್ಕೆ ನ್ಯಾಯ ಸಿಕ್ಕಿದೆ, ಅನುಕೂಲವಾಗಿದೆ. ಅದನ್ನ ನಾನು ಕೇಳಿದ್ದೀನಿ, ನೋಡಿದ್ದೀನಿ ಕೂಡ. ಇಂಥ ಹೋರಾಟಗಾರರು ಇನ್ನೂ ಹೆಚ್ಚಾಗಿ ನೊಂದವರ ಪರ ಹೋರಾಟ ಮಾಡಿ ಜುಡ್ಡುಗಟ್ಟಿದ ಸಮಾಜವನ್ನ ವ್ಯವಸ್ಥೆಯನ್ನ ಸರಿಪಡಿಸಬೇಕಾಗಿದೆ ಎಂದು ತಿಳಿಸಿದರು. ಸ್ಪರ್ಧೆಯಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಿದ್ದವು. ಅದರಲ್ಲಿ ಮೊದಲ ಬಹುಮಾನವನ್ನು ಮಾಲೂರು ತಾಲೂಕಿನ ದೊಡ್ಡಮಲ್ಲೆ ತಲೆಮಾರು ತಂಡ 50,000 ನಗದು ಹಣ ಮತ್ತು ಆಕರ್ಷಕ ಟ್ರೋಫಿ, ಪ್ರಶಸ್ತಿ ಪತ್ರ. 2ನೇ ಬಹುಮಾನ ಬಂಗಾರಪೇಟೆ ತಾಲೂಕಿನ ಯಲ್ಲಪ್ಪ ಕಲಾ ತಂಡದವರಿಗೆ 30,000 ರು ನಗದು ಹಣ, ಆಕರ್ಷಕ ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರ ಹಾಗೂ ಮಾಲೂರು ತಾಲೂಕಿನ ಸೊಣ್ಣೂರು ಗೋವಿಂದ್ ತಂಡಕ್ಕೆ 20,000 ನಗದು ಹಣ, ಆಕರ್ಷಕ ಟ್ರೋಫಿ, ಪ್ರಶಸ್ತಿ ಪತ್ರ. ಹಾಗೆಯೇ ಕೆಜಿಎಫ್ ತಾಲೂಕು ನೇಸರ ತಂಡಕ್ಕೆ ಸಮಾಧಾನ ಬಹುಮಾನಗಳನ್ನು ವಿಜೇತರಾದ ತಂಡಗಳಿಗೆ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್, ಹೊಸಕೋಟೆ ಗ್ರಾಮಾಂತರ ಜಿಲ್ಲಾ ಸಂಘಟನಾ ಸಂಚಾಲಕ ಮುನಿರಾಜು, ಕರ್ನಾಟಕ ರಕ್ಷಣಾ ವೇದಿಕೆ ಮಾಲೂರು ತಾಲೂಕು ಅಧ್ಯಕ್ಷರಾದ ಎಂಎಸ್ ಶ್ರೀನಿವಾಸ್, ಮುಳಬಾಗಿಲು ಮುನಿಚೌಡಪ್ಪ, ಮುದುವತ್ತಿ ಕೇಶವ, ವಕೀಲರಾದ ಎಚ್ಎಲ್ ನಾಗರಾಜ್ ರವರು ಗೌರವಿಸಿದರು. ಈ ಸಮಯದಲ್ಲಿ ಫ್ರೆಂಡ್ಸ್ ಸಂತೋಷ್, ಗುಂಡ್ಲುಪಾಳ್ಯ ವೆಂಕಟರಮಣ, ಡಿಎನ್ ನಾರಾಯಣಸ್ವಾಮಿ, ತಿರುಮಲೇಶ್, ಎಎಸ್ ನಾರಾಯಣಸ್ವಾಮಿ, ಶಾಮಣ್ಣ, ಬಂಡಟ್ಟಿ ನಾರಾಯಣಸ್ವಾಮಿ, ಗೋಪಿ, ಮಾಸ್ತಿ ವೆಂಕಟೇಶಪ್ಪ, ಶಂಕರ್ ನಾಯ್ಡು, ಜ್ವಾಲಾಮುಖಿ ಸತೀಶ್, ಚಲಪತಿ ಮೇಲ್ನೂರ್ ವೆಂಕಟೇಶ್, ಮಾಸ್ತಿ ಹೋಬಳಿ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ, ಟೇಕಲ್ ಹೋಬಳಿ ಸಂಚಾಲಕ ಉಲ್ಲೇರಹಳ್ಳಿ ಮುನ್ರಾಜು, ಕಸ್ಬಾ ಹೋಬಳಿ ಸಂಚಾಲಕ ಶ್ರೀನಿವಾಸ್, ಬಿಂಗಿಪುರ ವೆಂಕಟೇಶ್ ಇನ್ನೂ ಅನೇಕರು ಹಾಜರಿದ್ದರು. ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಮಾಲೂರು ತಾಲೂಕು ಶಾಖೆ ವತಿಯಿಂದ 208ನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಹೋರಾಟದ ಕ್ರಾಂತಿ ಗೀತೆಗಳ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಕ್ರಾಂತಿ ಗೀತೆಗಳ ಸ್ಪರ್ಧೆಗಿಂತ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಅಂದರೆ ಏನು ಅಂತಕ್ಕಂಥದ್ದು ಇಂದಿನ ಪೀಳಿಗೆಗೆ ಅದರ ಇತಿಹಾಸ ಅರಿತಕ್ಕಂಥದ್ದು ತುಂಬ ಮುಖ್ಯ ಆಗಿದೆ. ಎಷ್ಟೋ ರಾಜ್ಯಗಳು, ಎಷ್ಟೋ ದೇಶಗಳು ಭೂಮಿಗಾಗಿ, ಹೆಣ್ಣಿಗಾಗಿ, ಹೊನ್ನಿಗಾಗಿ ನಡೆದಿರ್ತಕ್ಕಂಥ ಯುದ್ಧಗಳನ್ನ ನಾವು ನೋಡಿದ್ದೀವಿ. ಸ್ವಾಭಿಮಾನಕ್ಕಾಗಿ ನಡೆದಿರ್ತಕ್ಕಂಥ ಯುದ್ಧ ಯಾವುದಾದ್ರೂ ಇದ್ರೆ ಅದು ಭೀಮಾ ಕೊರೆಗಾಂವ್ ವಿಜಯೋತ್ಸವ ಯುದ್ಧ ಮಾತ್ರ. ನಮಗೆಲ್ಲ ಜನಾಂಗನ ಒಟ್ಟಿಗೆ ವಿಶ್ವಾಸ ತಗೊಂಡು ಅವಕಾಶ ರಾಜಕೀಯವಾಗಿ ಬೇಕಲ್ಲ, ರಾಜಕೀಯವಾಗಿ ಬರೀ ಹೋರಾಟ ಮಾಡ್ಕೊಂಡಿರೋದೇನ. ಹೋರಾಟಗಾರರವರೇ, ಆ ಹೋರಾಟಗಾರರು ಕೂಡ ಅನ್ಯಾಯ ಆಗಿದ್ದ ಜಾಗದಲ್ಲಿ ತಕ್ಷಣ ಎಲ್ಲ ಒಂದಾಗಿ ಹೋರಾಟ ಮಾಡೋದು ನಾನು ಕಾಣ್ತಾ ಇದ್ದೀನಿ. ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಾನು ಕೂಡ ನಿಮ್ಮ ಜೊತೆಲಿ ಇರ್ತೀನಿ ಅಂತೇಳಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು. ನಮ್ಮ ಜೀವನ ಚರಿತ್ರೆಗಳನ್ನಾಗಿ ಮಾಡ್ಕೋಬೇಕಂತ ಕೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1821ರಲ್ಲಿ ಇದನ್ನು ಮುಚ್ಚಿಟ್ಟಿರ್ತಕ್ಕಂಥ ಸತ್ಯವನ್ನ ಅವರು ಲಂಡನ್ನಲ್ಲಿ ಯಾರೋ ಲೈಬ್ರರಿನಲ್ಲಿ ಕೂತ್ಕೊಂಡು ಓದೋಂಥ ಸಂದರ್ಭದಲ್ಲಿ ಅವ್ರಿಗೊಂದು ಪುಸ್ತಕದಲ್ಲಿ ಬ್ರಿಟಿಷರು ದಾಖಲು ಮಾಡಿದಂಥ ಈ ದಾಖಲೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದ್ಕೊಂಡು 1821ರಲ್ಲಿ ಆ ಸ್ಥಳಕ್ಕೆ ಜನವರಿ 1ನೇ ತಾರೀಕು ಹೋಗಿ ಆ ಒಂದು ವಿಜಯ ಸ್ತಂಭವನ್ನು ಸುದ್ದಿ ಮಾಡಿ ಅದಕ್ಕೆ ಒಂದು ಸೆಲ್ಯೂಟ್ ಮಾಡಿ ನಮ್ಮ ಇತಿಹಾಸವನ್ನ ನಮ್ಮನ್ನು ಹುಟ್ಟಿ ಬೆಳೆದು ಬಾಳಿ ಬದುಕಿರ್ತಕ್ಕಂಥ ನಮ್ಮ ಇತಿಹಾಸವನ್ನ
ಯಾರೋ ಬರೆದ್ರೆ ಅದು ಅರ್ಥ ಇರಲ್ಲ. ನಮ್ಮ ಇತಿಹಾಸನ ನಾವೇ ಬರ್ಕೋಬೇಕು. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು.